ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಬ್ಯಾಂಕ್ ಜಾಬ್ ಓಪನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಬಿಗ್ ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ ಇಂಡಿಯಾದ್ದು. ರಿಸರ್ವ್ ಬ್ಯಾಂಕಿಂತಾನೆ ಮನ್ನಣೆ ಪಡ್ಕೊಂಡಿರುತ್ತೆ. ಇದು IDB ಬ್ಯಾಂಕು. ಇದು 2019 ಇಂದ ರಿಸರ್ವ್ ಬ್ಯಾಂಕ್ ಅವರು ಲೈಕ್ ಪ್ರೈವೇಟ್ ಸೆಕ್ಟರ್ಗೆ ಅವ್ರಿಗೆ ಮಾಡಿದ್ದಾರೆ. ಇದು IDB ಬ್ಯಾಂಕ್ ಅವ್ರದ್ದು. ಇದು ಓಪನಿಂಗ್ ಇರೋದು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತೆ ಹೆಂಗ್ ಅಪ್ಲೈ ಮಾಡೋದು, ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ, ಮತ್ತೆ ನೀಡಿರೋರ್ಗು ಶೇರ್ ಮಾಡಿ. ಸೊ ನೋಡಿ, ಇದು IDB ಬ್ಯಾಂಕ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಕರೆಂಟ್ ಓಪನಿಂಗ್ಸ್ ನೋಡಿ. ಇವಾಗ ಕರೆಂಟ್ ರಿಕ್ರೂಟ್ಮೆಂಟ್ ಫಾರ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಮ್ ಗ್ರೇಡ್ ಓ ಹಾಗೆ ಯಾರು ಮಾಡ್ತಿರೋದು. ಸೊ ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಇದೆ. ಸೊ ನೋಡೋಣ. ಫಸ್ಟ್ ಅಲ್ಲಿ ನೋಡಿ, ಇಲ್ಲಿ IDB ಬ್ಯಾಂಕ್ ಮುಂಬೈಯಲ್ಲಿ ಇರೋದು. ಇದು ಹೆಡ್ ಆಫೀಸು. ಸೊ ಬ್ಯಾಂಕ್ ಏಷ್ಯಾ ದೋಸ್ ಜೈಸ್ ಅಂದ್ಬಿಟ್ಟು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿದ್ರೆ ಇಲ್ಲಿ ನೋಡಿ, ಇವರು ಹೈರ್ ಮಾಡ್ತಾ ಇರೋದು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಮ್ ಗ್ರೇಡ್ ಓ ಪೊಸಿಷನ್ಗೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆದ್ರೆ ಅಷ್ಟೇ ಅಪ್ಲೈ ಮಾಡಿ, ಇಲ್ಲ ಸುಮ್ಮನೆ ಅಪ್ಲೈ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಡೀಟೇಲ್ ಆಫ್ ದ ವೇಕೆನ್ಸಿ ನೋಡಿದ್ರೆ 676 ವೇಕೆನ್ಸಿ ಇದೆ ಟೋಟಲು. ಅನ್ರಿಸರ್ವ್ಡ್ ಬಂದ್ಬಿಟ್ಟು 271 ಇದೆ. ಸೊ SC ST ಅವ್ರಿಗೆ 140 ಇದೆ, ಮತ್ತೆ ST ಅವ್ರಿಗೆ 74, OBC 124, ಮತ್ತೆ EWS 67 ಇದೆ. ಸೊ ಇಷ್ಟು ಟೋಟಲ್ 676 ವೇಕೆನ್ಸಿ ಇದೆ ಬ್ಯಾಂಕಲ್ಲಿ ಈ ರೋಲ್ಗೆ. ಇನ್ನು ಅಪ್ಲಿಕೇಶನ್ಸ್ ಡೇಟ್ ಸ್ಟಾರ್ಟ್ ಫ್ರಮ್ ಬಂದ್ಬಿಟ್ಟು ನೋಡಿ, ಕಟ್ ಆಫ್ ಏಜ್ ಲಿಮಿಟೆಡ್ May 1st 2025 ಇರುತ್ತೆ. ಮತ್ತೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು May 7, ಬಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು May 8 ಇಂದ 28 May ವರೆಗೂ ಅಪ್ಲೈ ಮಾಡ್ಬೋದು. ಇದು ಟೆಸ್ಟ್ ನೋಡಿ, ಟೆಸ್ಟ್ ಬಂದ್ಬಿಟ್ಟು June 8 ಇದೆ. ಸೊ ಟೆಂಟೇಟಿವ್ ಡೇಟ್ ಅಂದ್ರೆ ಚೇಂಜ್ ಆದ್ರೂ ಆಗ್ಬೋದು, ಬಟ್ ಅಟ್ ಪ್ರೆಸೆಂಟ್ ಈ June 8ಗೆ ಅಂತ ಅನ್ಕೊಂಡಿದ್ದಾರೆ. ಸಂಡೇ ಇರುತ್ತೆ ನೆಕ್ಸ್ಟ್ ಮಂತ್. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಏಜ್ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಏನೇನು ಅಂದ್ಬಿಟ್ಟು. ಸೊ ಏಜ್ ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 25 ಇಯರ್ಸ್ ಆಗಿರಬೇಕು. ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ಬಿ ಒನ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ May 2nd 2000 ಅಂಡ್ ನಾಟ್ ಮೋರ್ ದೆನ್ May 1st 2005 ಅಂತಂದ್ರೆ ಬೋತ್ ಇನ್ಕ್ಲೂಸಿವ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 25 ಇಯರ್ಸ್. ಮತ್ತೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಎನಿ ಗ್ರಾಜ್ಯುಯೇಟ್ಸ್ ಅಪ್ಲೈ ಮಾಡ್ಬೋದು. ಅದರಲ್ಲಿ ಮಿನಿಮಮ್ ಬ್ಯಾಚುಲರ್ಸ್ ಡಿಗ್ರಿ ಜನರಲ್ ಆಗಿದೆ 60% ಆಗಿರಬೇಕು. ಮತ್ತೆ ಇಲ್ಲಿ SC ST PWD ಅವರಾಗಿದೆ 55% ಆಗಿ ಪಾಸ್ ಆಗಿದ್ರು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಯೂನಿವರ್ಸಿಟಿಲೇ ನಮ್ದು ಡಿಗ್ರಿ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕ್ಯಾಂಡಿಡೇಟ್ ಆರ್ ಎಕ್ಸ್ಪೆಕ್ಟೆಡ್ ಆರ್ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ನಾಲೆಜ್ ಇರಬೇಕು, ಕಂಪ್ಯೂಟರ್ ಎಲ್ಲ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಡೆಸ್ಪೈಟ್ ಪ್ರೈಮರಿ ವೆರಿಫಿಕೇಶನ್ ಇಫ್ ಅಟ್ ಎನಿ ಪಾಯಿಂಟ್ post selection, post onboarding, if it is found that selected candidate hasn't passed the required examination submitted unto fact with the regards of education qualification language, such candidate will be cancelled ಅಂತಂದ್ರೆ ನೀವು ಸೆಲೆಕ್ಟ್ ಆಗಿದ್ರು ನೀವು ಕೊಟ್ಟಿರೋದೆಲ್ಲ ಫೇಕ್ ಅಂತ ಗೊತ್ತಾದ್ರೆ ಸೊ ಇಮಿಡಿಯೇಟ್ ಆಗಿ ಅವ್ರನ್ನ ಟರ್ಮಿನೇಟ್ ಮಾಡ್ತೀವಿ ವಿತೌಟ್ ನೋಟಿಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಇಲ್ಲಿ ಪೇ ಸ್ಕೇಲ್ ನೋಡೋದಾದ್ರೆ ನೋಡಿ, ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇನ್ಸ್ಟ್ರಕ್ಷನ್ ನೋಡೋದಾದ್ರೆ ಆನ್ ಜಾಯ್ನಿಂಗ್ ಆಫ್ ದ ಬ್ಯಾಂಕ್ ಸರ್ವಿಸಸ್ ಗ್ರೇಡ್ ಓ ಕಾಂಪನ್ಸೇಷನ್ ಕಾಸ್ಟ್ ಬಂದ್ಬಿಟ್ಟು 6.14 lakh to 6.5 lakhs. ಕ್ಲಾಸ್ ಆಫ್ ಸಿಟಿ, ದ ಟೈಮ್ ಆಫ್ ಜಾಯ್ನಿಂಗ್, ಯಾವ ಸಿಟಿಗೆ ಬಿದ್ದಿರ್ತಾರೆ ಅದ್ರ ಮೇಲೆ ಈ ನಡುವೆ ವೇರಿ ಆಗ್ತಾ ಇರುತ್ತೆ ನಮ್ದು. ಮತ್ತೆ ಆನ್ಯುವಲ್ ಇಂಕ್ರಿಮೆಂಟ್ ಶೆಲ್ ಬಿ ಗ್ರಾಂಟೆಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆರ್ ಎನಿ ಪ್ಯಾರಾಮೀಟರ್ ಡಿಸೈಡೆಡ್ ಬೈ ದ ಬ್ಯಾಂಕ್. ಅಂತಂದ್ರೆ ಇನ್ಕ್ರಿಮೆಂಟ್ ಕೂಡ ಇರುತ್ತೆ, ಪರ್ಫಾರ್ಮೆನ್ಸ್ ಬೇಸ್ ಇನ್ಕ್ರಿಮೆಂಟ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. The appointee would covered under the IDB ಬ್ಯಾಂಕ್ ನ್ಯೂ ಪೆನ್ಷನ್ ಸ್ಕೀಮ್ ಅಂತಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕೂಡ ಇರುತ್ತಂತೆ. IBL NPS ಸ್ಕೀಮ್ ಪೆನ್ಷನ್ಸ್ ಕೂಡ ಬರುತ್ತೆ. ಮತ್ತೆ ಇಲ್ಲಿ ಆಸ್ ಪರ್ ದ ಎಕ್ಸ್ಟೆಂಟ್ ಬ್ಯಾಂಕ್ ನಾರ್ಮ್ ಸಬ್ಜೆಕ್ಟ್ ಟು ಅಡಿಮೇಟ್ ಅಂತಂದ್ರೆ ಕೆರಿಯರ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ, ಆಮೇಲೆ ಬ್ರಾಡ್ ಮಾಡಿಫಿಕೇಶನ್ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಏನೇನು ಇನಿಷಿಯಲ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ಸೆಲೆಕ್ಷನ್ ಪ್ರೊಸೆಸ್ ಶೆಲ್ ಕಂಪ್ರೈಸ್ ಆನ್ಲೈನ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂದ್ರೆ ಆನ್ಲೈನ್ ಟೆಸ್ಟ್ ಅಲ್ಲಿ ಪಾಸ್ ಆದವ್ರಿಗೆ, ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಮತ್ತೆ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ರಿಸಲ್ಟ್ ಬಂದವ್ರಿಗೆ
ಇನ್ನು ಯಾವ ಥರ ಕಟ್ ಆಗಿದೆ ಸ್ಟ್ರಕ್ಚರ್ ಎಕ್ಸಾಮ್ ಪ್ಯಾಟ್ರನ್ನು ಅಂದರೆ ಆನ್ಲೈನ್ ಟೆಸ್ಟು ಲಾಜಿಕಲ್ಲು ರೀಸನಿಂಗು ಡೇಟಾ ಅನಾಲಿಸಿಸ್ ಬಂದ್ಬಿಟ್ಟು 60 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸು. ಎಷ್ಟು ಟೈಮ್ ಅಂದರೆ 40 ಮಿನಿಟ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜು 40 ಮಾರ್ಕ್ಸು 40 ಕ್ವಶನ್ಸು 20 ಮಾರ್ಕ್ಸ್ ಅಂದರೆ 20 ಮಿನಿಟ್ಸ್ ಇರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿ ಬಂದ್ಬಿಟ್ಟು 40 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸ್ ಇರುತ್ತೆ ಮತ್ತು 35 ಮಿನಿಟ್ಸ್ ಇರುತ್ತೆ. ಮತ್ತು ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ಬಂದ್ಬಿಟ್ಟು 60 ಕ್ವಶನ್ಸು ಮ್ಯಾಕ್ಸಿಮಮ್ 60 ಮಾರ್ಕ್ಸ್ ಇರುತ್ತೆ. ಮತ್ತೆ ಇಲ್ಲಿ ಟೈಮ್ ಬಂದ್ಬಿಟ್ಟು 25 ಇರುತ್ತೆ ಅಂತ ಹೇಳಿದ್ದಾರೆ. ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸೆಲೆಕ್ಷನ್ ಅಗ್ರಿಗೇಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಬ್ಯಾಂಕ್ ಬೇಸ್ಡ್ ಆನ್ ಅವೈಲೇಬಲ್ ವೇಕೆನ್ಸಿ. ಅಂತಂದರೆ ಬ್ಯಾಂಕ್ ಅವರು ಎಷ್ಟು ಅಂತ ಹೇಳ್ತಾರಂತೆ ಕಟ್ ಆಫ್ ಮಾರ್ಕ್ಸು. ಇದು ಟೋಟಲ್ 120 ಮಿನಿಟ್ಸ್ ಇರುತ್ತೆ. ಸೊ 120 ಮಿನಿಟ್ಸಲ್ಲಿ ನಾವು ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿರಬೇಕು. ಮತ್ತು ಪೆನಲ್ಟಿ ಆಫ್ ರಾಂಗ್ ಆನ್ಸರ್ ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಅಂದರೆ 4 ರಾಂಗ್ ಕ್ವಶನ್ ಆದರೆ 0.25 ಮಾರ್ಕ್ಸು ನಮ್ಮದು ನೆಗೆಟಿವ್ ಮಾರ್ಕ್ಸ್ ಬರುತ್ತೆ ಇಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪರ್ಸನಲ್ ಇಂಟರ್ವ್ಯೂ ನೋಡೋದಾದರೆ ಯಾವ ಥರ ಇರುತ್ತೆ ಅಂದರೆ ಬೇಸ್ಡ್ ಆನ್ ದ ನಂಬರ್ ಆಫ್ ವೇಕೆನ್ಸಿ ಕಟ್ ಆಫ್ ಕ್ಯಾಂಡಿಡೇಟ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರಂತೆ ಇಂಟರ್ವ್ಯೂಗೆ. Until the completion of interview process and drawing a final merit list for obtained in the OT will not be shared with any candidates. ಅಂತಂದರೆ ಓನ್ಲಿ ಸೆಲೆಕ್ಟ್ ಆದವ್ರಿಗಷ್ಟೇ ಇವರು ಶೇರ್ ಮಾಡ್ತೀವಿ ಅವ್ರದ್ದು ಮಾರ್ಕ್ಸ್ ಎಷ್ಟು ಅಪ್ಟೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನ್ಯಾಷನಲ್ ಸಿಟಿಸನ್ ಬಂದ್ಬಿಟ್ಟು ಇಂಡಿಯಾದವ್ರಾಗಿರಬೇಕು. ನೇಪಾಳ ಅವರೆಲ್ಲ ಆಗಿದ್ರೆ ಕಮ್ ಓವರ್ ದ ಇಂಡಿಯನ್ ಬಿಫೋರ್ 1st January 1962 ಬಿಫೋರಲ್ಲಿ ಬಂದಿರಬೇಕು ಅಂತ ಹೇಳ್ತಿದ್ದಾರೆ. ಎ ಪರ್ಸನ್ ಆಫ್ ಇಂಡಿಯಾ ಆರಿಜಿನ್ ಹೂ ಹ್ಯಾವ್ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್ ಮಯನ್ಮಾರ್ ಮತ್ತು ಶ್ರೀಲಂಕಾ ಕಂಟ್ರಿ ಕೀನ್ಯಾ ಯುನೈಟೆಡ್ ಇಂಡಿಯಾ ಅಂತ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ ನೀವೇನೋ ಔಟ್ ಆಫ್ ಸ್ಟೇಟ್ ಇರೋರು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಸ್ಕೆಡ್ಯೂಲ್ ಕ್ಯಾಸ್ಟ್ ಟ್ರೈಬ್ ಅವ್ರಿಗೆ 5 ಇಯರ್ಸ್ ಇದೆ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ 3 ಇಯರ್ಸ್ ಇದೆ. ಮತ್ತು PWD ಕ್ಯಾಂಡಿಡೇಟ್ ಅವ್ರಿಗೆ 10 ಇಯರ್ಸ್ ಕೂಡ ಇದೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 5 ಇಯರ್ಸ್ ಇದೆ. ಮತ್ತು ಪರ್ಸನ್ ಅಫೆಕ್ಟೆಡ್ ಬೈ 1984 ಔಟ್ ಅಂತಂದರೆ ಅವ್ರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ. ನಾವು ಆಲ್ರೆಡಿ ನೋಡಿದಾಗೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 60% ಇರಬೇಕು. OBC ಮತ್ತು ಜನರಲ್ ಅವ್ರಿಗೆ 55% ಇರಬೇಕು. SC ST ಮತ್ತು WBD ಕ್ಯಾಂಡಿಡೇಟ್ ಅವ್ರಿಗೆ. ಸೊ ಇಲ್ಲಿ ನೆಕ್ಸ್ಟು ಅದರ್ ನೋಡೋದಾದ್ರೆ ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಡೀಮ್ಡ್ ಆಸ್ ಎ ಕನ್ಸಿಸ್ಟ್ ಫ್ರಮ್ ದ ಕ್ಯಾಂಡಿಡೇಟ್ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಥ್ರೂ ಆನ್ಲೈನ್ ಮೋಡ್ ಫ್ರಮ್ May 8, 2025 to May 2025 ಬೋತ್ ಡೇಟ್ ಇನ್ಕ್ಲೂಸಿವ್ ಅಂತೆ. ಹ್ಯಾವ್ ಎ ವ್ಯಾಲಿಡ್ ಪರ್ಸನಲ್ ಇಮೇಲ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್. ಸೊ ಇದು ಅಪ್ಲೈ ಮಾಡೋಕ್ಕೂ ಮುಂಚೆ ನಮ್ಮದು ಪರ್ಸನಲ್ ಇಮೇಲ್ ಅಡ್ರೆಸ್ ಇರಬೇಕು ಮತ್ತು ಮೊಬೈಲ್ ನಂಬರ್ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಕ್ಟಿವ್ ಆಗಿರಬೇಕು. ದ ಬ್ಯಾಂಕ್ ಮೇ ಸೆಂಡ್ ಕಾಲ್ ಲೆಟರ್ ಫಾರ್ ದ ಎಕ್ಸಾಮಿನೇಷನ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ನು ನಿಮ್ಮದು ರಿಜಿಸ್ಟರ್ ಆಗಿರೋದು ಅದೆಲ್ಲ ಆ ಇಮೇಲ್ಗೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಏನೇನು ಇದಿರಬೇಕು ನಮ್ಮ ಹತ್ರ ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ಸ್ಕ್ಯಾನ್ ಫೋಟೋಗ್ರಾಫಿ ಇರಬೇಕು. ಮತ್ತು ತಂಬ್ ಇಂಪ್ರೆಷನ್ ಇರಬೇಕು. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಸಿಗ್ನೇಚರ್ ಇರಬೇಕು ಅಪ್ಲೈ ಮಾಡೋಕ್ಕೂ ಮುಂಚೆ. ದ ಟೆಕ್ಸ್ಟ್ ಆಫ್ ದ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇಸ್ ಫಾಲೋ ಇದು ಇದೆ ಅಲ್ಲ. ಸೊ ಈ ಥರ ಫಾಲೋ ಆಗಿರುತ್ತೆ. ನಾವು ಅದು ಹ್ಯಾಂಡ್ ರಿಟನ್ ಆಗಿರಬೇಕು. ಮತ್ತು ಇಲ್ಲಿ ಸಿಗ್ನೇಚರ್ ಹ್ಯಾಂಡ್ ರಿಟನ್ ಡಿಕ್ಲರೇಷನು ಮತ್ತು ಅಪ್ಲಿಕೇಶನ್ ಪ್ರೊಸೀಜರ್ ನೋಡೋದಾದರೆ ಓನ್ಲಿ ಒನ್ ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ ಫಾರ್ ದ ಅಬೌವ್ ಅಡ್ವರ್ಟೈಸ್ ಪೊಸಿಷನ್ ಅಂತಂದರೆ ಒಂದು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ಒಂದೇ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಾಗೋದು. ಮಲ್ಟಿಪಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ವಿಸಿಟ್ ಬ್ಯಾಂಕ್ ಟು ಕ್ಲಿಕ್ ದ ಕೆರಿಯರ್ ಓಪನಿಂಗ್ಸ್. ಸೊ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ನಾನು ಲಿಂಕ್ ಕೂಡ ಕಳಿಸಿದ್ದೀನಿ, ಶೇರ್ ಮಾಡ್ತೀನಿ ಇದು ಅಪ್ಲೈ ಮತ್ತು ನೋಟಿಫಿಕೇಷನ್ ಲಿಂಕ್ನೂ. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಇನ್ನು ಆನ್ಲೈನ್ ಪೇಮೆಂಟ್ ಫೀಸಸ್ ನೋಡೋದಾದರೆ ಸೊ SC ST ಅವ್ರಿಗೆ 250 ಇರುತ್ತೆ. ಓನ್ಲಿ ಇನಿಟಿಮೇಟ್ ಚಾರ್ಜಸ್ ಇರುತ್ತೆ. 1050 ಫಾರ್ ಅದರ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ಫೀಸು ಕನ್ವೀನಿಯನ್ಸ್ ಫೀಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಡೇಟ್ ಆಫ್ ಪೇಮೆಂಟ್ ಆಫ್ ಫೀಸ್ ವುಡ್ ಬಿ ಸೇಮ್ ಇವನ್ ಫಾರ್ ದ ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ದ ಫಾರ್ ಲಾಂಗ್ ಏರಿಯಾ ಅಂತ. ಸೊ 20 ಒಳಗಡೆನೇ ನಾವು ಪೇಮೆಂಟ್ ಕೂಡ ಮಾಡಿಬಿಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ರಿಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ. ಅದನ್ನ ಈ ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಸೊ ಇವಾಗ ಹೆಂಗೆ ಮತ್ತು ಇಲ್ಲಿ
ಏಜ್ ರಿಸ್ಟ್ರಿಕ್ಷನ್ ನೋಡೋದಾದ್ರೆ ಇಲ್ಲಿ 10th ಇದರಲ್ಲಿ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಸೊ ಇಲ್ಲಿ ಹೈಯರ್ ಸ್ಕೂಲ್ ಎಜುಕೇಷನ್ ಕ್ವಾಲಿಫಿಕೇಷನ್ದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿದ್ದಾರೆ. ಮತ್ತು 10th 12th ಮಾರ್ಕ್ಸ್ ಕಾರ್ಡು ಮತ್ತು ಹೈಯರ್ ಸರ್ಟಿಫಿಕೇಷನು, ಕ್ಯಾಸ್ಟ್ ಸರ್ಟಿಫಿಕೇಷನ್ ಇರಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ದರೆ ವರ್ಕ್ ಎಕ್ಸ್ಪೀರಿಯನ್ಸು, ಮತ್ತು PWD ಕ್ಯಾಂಡಿಡೇಟ್ ಆದರೆ ಆ ಸರ್ಟಿಫಿಕೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಫೋಟೋ ಐಡೆಂಟಿಟಿ ಟು ಪಾನ್ ಕಾರ್ಡು, ಪಾಸ್ಪೋರ್ಟು ಇದರಲ್ಲಿ ಎನಿ ಒನ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಷನು ಮತ್ತು ಡಿಸಬಿಲಿಟಿ ಸರ್ಟಿಫಿಕೇಷನ್ ಕೂಡ ಎಲ್ಲ ಇರಬೇಕು. ನೀವು ನೋಡ್ಕೊಂಡು ಅಪ್ಲೈ ಮಾಡಿ. ಇದು ಡಾಕ್ಯುಮೆಂಟ್ಸು ನೀವು ಅಂಡರಲ್ಲಿ ಅಪ್ಲೈ ಮಾಡ್ತಿದ್ರೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿ ಅಂತಂದರೆ, ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಇಲ್ಲಿದೆ ನೋಡಿ. ಸೊ ಕರ್ನಾಟಕದವ್ರಿಗೆ ಕೆಳಗಡೆ ಹೋಗಬೇಕು. ಸೊ ಇಲ್ಲಿ ಕರ್ನಾಟಕದವ್ರಿಗೆ ನೋಡಿ, ಇಲ್ಲಿ ಬೆಂಗಳೂರು, ಬೆಳಗಾಂ ಇದೆ, ಧಾರವಾಡ, ಹುಬ್ಳಿ, ಗುಲ್ಬರ್ಗ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸೆಂಟರ್ ಇದೆ. ಸೊ ಇಲ್ಲಿ ಆಮೇಲೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಯಾವ ಡಿಸ್ಟಿಕ್ಕಿಗೆ ಬೇಕು ಅವಾಗ ಅಂತ. ಈಗ ಅಪ್ಲೈ ಹೆಂಗೆ ಮಾಡೋದು ನೋಡೋಣ ಸ್ವಲ್ಪ. ಸೊ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಫಸ್ಟ್ ಇಲ್ಲಿ ಅಪ್ಲೈ ಆನ್ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್. ನೀವೇನಾದ್ರು ನ್ಯೂ ಯೂಸರ್ ಆಗಿದ್ರೆ ಸೊ ನ್ಯೂ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಇಲ್ಲಿ ನಮ್ಮದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಬೇಕು. ಮತ್ತು ಇಲ್ಲಿ ಫೋಟೋ, ಸಿಗ್ನೇಚರ್, ಸ್ಕ್ಯಾನ್ ಕಾಪಿನ ಅಪ್ಲೋಡ್ ಮಾಡಿ. ಮತ್ತು ಡೀಟೇಲ್ಸ್ ಎಲ್ಲ ಕೇಳ್ತಿದೆ, ಪ್ರಿವ್ಯೂ ಮಾಡಿ. ಏನಾದ್ರು ಡಾಕ್ಯುಮೆಂಟ್ ಕೇಳಿದರೆ ಅಪ್ಲೋಡ್ ಮಾಡಿ. ನೆಕ್ಸ್ಟು ಫೈನಲ್ ಸೆಕ್ಷನ್ ಬಂದ್ಬಿಟ್ಟು ಪೇಮೆಂಟ್ ಇರುತ್ತೆ. ಸೊ ಪೇಮೆಂಟ್ ಮಾಡಾದ್ಮೇಲೆ ನಿಮ್ಮದು ಈ ರೆಸಿಪ್ಟ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಜೂನ್ 8 ಇದೆ ಸೊ ಟೆಸ್ಟು. ಮತ್ತು ಮೇ 20 ಲಾಸ್ಟ್ ಡೇಟು. ಇಂಟ್ರೆಸ್ಟ್ ಇರೋರೆಲ್ಲ ಬೇಗ ಬೇಗ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ, ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.